ಪಾಂಡವ ಪಕ್ಷಪಾತಿಯಾದ ಪುರುಷೋತ್ತಮ, ನಾನು ವೈರ ಪಕ್ಷದವನೆಂದು ಅರಿತಿದ್ದರೂ ಕೂಡ ನನ್ನನ್ನು ಏತಕ್ಕಾಗಿ ಇಷ್ಟು ದೂರ ಕರೆತಂದೆ ದೇವ? ಕರ್ಣ, ಕೃಷ್ಣ, ನೀನು ವೈರಿ ಪಕ್ಷದವನೆಂತಾಗುವೆ. ನೀನು ನನ್ನ ಪ್ರಿಯ ಬಂಧು, ಪ್ರಥಮ ಪಾಂಡವ, ಕುಂತಿದೇವಿಯ ಜ್ಯೇಷ್ಠ ಪುತ್ರ. ನಾನು ನಿನ್ನ ಪ್ರಿಯ ಬಂಧು. ಪಕ್ಷದವನೆಂದರಿತಿದ್ದರೂ ಕೂಡ ನನ್ನನ್ನು ಏತಕ್ಕಾಗಿ ಇಷ್ಟು ದೂರ ಕರೆತಂದಿದ್ದೇವ? ನೀನು ವೈರಿ ಪಕ್ಷದವನೆಂತಾಗುವೆ. ನೀನು ನನ್ನ ಪ್ರಿಯ ಬಂಧು, ಪ್ರಥಮ ಪಾಂಡವ, ಕುಂತಿದೇವಿಯ ಜ್ಯೇಷ್ಠ ಪುತ್ರ. ನಾನು ನಿನ್ನ ಪ್ರಿಯ ಬಂಧುವೆ. ಹೌದು ಕರ್ಣ. ಪ್ರಥಮ ಪಾಂಡವ. ಹೌದು ಕರ್ಣ. ಕುಂತಿದೇವಿಯ ಜ್ಯೇಷ್ಠ ಪುತ್ರ. ಕೃಷ್ಣ, ಬಹಳ ಚೆನ್ನಾಗಿದೆ ನಿನ್ನ ವಿನೋದ ಪ್ರಸಂಗ. ಓಹೋ, ತಿಳಿಯಿತು. ಇದು ಯುದ್ಧ ಕಾಲ. ನೀನು ಮೊದಲೇ ಪಾಂಡವರ ಪಕ್ಷಪಾತಿ. ಅವರ ತಲೆಗಳನ್ನು ಕಾಯಲು ನನ್ನನ್ನು ಈ ರೀತಿ ವಂಚಿಸುತ್ತಿರುವೆಯಾ ದೇವ? ನನ್ನ ಮಾತು ಸತ್ಯವೆಂದು ತಿಳಿ ಕರ್ಣ. ಸತ್ಯ?
ಸತ್ಯವೆಂದು ತಿಳಿಯಲು ಖಚಿತವಾದ ಆಧಾರಗಳು ಏನಿದೆ ವಾಸುದೇವ? ಮಾತಾಡ. ಏಕಿಲ್ಲ ಕರ್ಣ. ನನ್ನ ನುಡಿಯ ಸಂತೋಷಕ್ಕೆ ಆಲಿಸುವಿರ ಮಾತು ನುಡಿಯ ಸ್ವರ ಕುಂತಿ ಮಾತೆಯ ಸ್ವರ. ನನ್ನ ನುಡಿಯ ಸಂತೋಷಕ್ಕೆ ಆಲಿಸುವಿರ ಮಾತು ನುಡಿಯ ಸ್ವರ ಹಾಗಾದರೆ ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸುವೆಯಾ ದೇವ? ತಿಳಿಸುವೇನು ಕರ್ಣ. ನಿನ್ನ ಜನನ ಕರ್ಣದ್ವಾರ ಬೆಳೆದಿ ಗಂಗಾ ನದಿಯ ತೀರ. ನಿನ್ನ ಜನನ ಕರ್ಣದ್ವಾರ ಬೆಳೆದಿ ಗಂಗಾ ನದಿಯ ತೀರ. ಪಾಂಡವರೊಳ್ಳು ಸೇರಿಸುತ್ತದೆ ಕರ್ಣ. ಪಾಂಡವರೊಳ್ಳು ಸೇರಿಸುತ್ತದೆ ಬಾಳು ವಿವಾರ ನೀನು ಪ್ರೇಮದೆ. ಬಾಳು ವಿವಾರ ನೀನು ಪ್ರೇಮದೆ. ಬಾಳು ವಿವಾರ ನೀನು ಪರಮಾತ್ಮ, ಈ ಪ್ರಪಂಚವೆಲ್ಲವೂ ನನ್ನನ್ನು ಸೂತ ಹೀನ ಎಂದು ಜರಿವರಲ್ಲ, ಇದು ಅವರಿಗೆ ತಿಳಿಯದೇ ದೇವ? ತಿಳಿಯದು ಕರ್ಣ. ಸೂತನು ಅನಾಥನಲ್ಲವ ಚಂದ್ರಕುಲಾಧೀಶನೇನೋ. ಸೂತನು ಅನಾಥನಲ್ಲವ ಚಂದ್ರಕುಲಾಧೀಶನೇನೋ. ಪಾಂಡವರೊಳ್ಳು ಸೇರಿಸುತ್ತದೆ ಕರ್ಣ. ಪಾಂಡವರೊಳ್ಳು ಸೇರಿಸುತ್ತದೆ ಬಾಳು ವಿವಾರ ನೀನು ಪ್ರೇಮದೆ. ಬಾಳು ವಿವಾರ ನೀನು ಪ್ರೇಮದೆ. ಬಾಳು ವಿವಾರ ನೀನು ಕರ್ಣ. ಏನು? ಪಾಂಡವರೊಡನೆ ನಾನು ಕೂಡಿ ಬಾಳುವುದೇ? ಅದೆಂದಿಗೂ ಆಗತಕ್ಕ ಮಾತು. ನನ್ನ ನುಡಿಯ ಸಂತೋಷತೆ ಆಲಿಸುವಿರ ಮಾತು ನುಡಿಯ ಸುವರ್ಣ ಕುಂತಿ ಮಾತೆಯ ಸುವರ್ಣ. ನನ್ನ ನುಡಿಯ ಸಂತೋಷತೆ ಆಲಿಸುವಿರ ಮಾತು ನುಡಿಯ ಸುವರ್ಣ ಕುಂತಿ ಮಾತೆಯ ಸುವರ್ಣ. ವೀರವರ ಕವಿಸುವರ ವೀರವರ ಕವಿಸುವರ. ಏಕಿಲ್ಲ ಕಣ್ಣ. ನಿನ್ನ ತಾಯಿಯಾದ ಕುಂತಿ ದೇವಿಯು ತಾನು ಕನಿಕ ಅವಸ್ಥೆಯಲ್ಲಿದ್ದಾಗ ದೂರ್ವಾಸ ಮುನಿಗಳಿಂದ 5 ಮಂತ್ರಗಳನ್ನು ಉಪದೇಶ ಹೊಂದಿ ಅದರಲ್ಲಿ ಮೊದಲನೇ ಮಂತ್ರವಾದ ಸೂರ್ಯ ಮಂತ್ರವನ್ನು ಜಪಿಸಿದಾಗ ನೀನು ಜನಿಸಿದೆ.
ನಿನ್ನ ತಾಯಿಯಾದ ಕುಂತಿ ದೇವಿಯು ಲೋಕ ಅಪವಾದಕ್ಕೆ ಎದರಿ ನಿನ್ನನ್ನು ಗಂಗೆಯಲ್ಲಿ ತೇಲಿಬಿಟ್ಟಳು. ಆಗ ನೀನು ಸೂತರ ಕೈಗೆ ಸಿಕ್ಕಿ ಅವರ ಲಾಲನೆ ಪಾಲನೆಯಲ್ಲಿ ಬೆಳೆದು ದುರ್ಯೋಧನನ ಆಸ್ಥಾನದಲ್ಲಿ ಮಾಂಡಲಿಕನಾಗಿರುವೆ. ಈಗಲೂ ನನ್ನ ಸಂಗಡ ಬಾಕರ್ಣ ಪಾಂಡವರಿಂದಲೂ ಅವರಿಂತಲೂ ಸಮಸ್ತ ಸಾಮಂತ ರಾಜರುಗಳಿಂದಲೂ ಓಲೈಸಿಕೊಳ್ಳುತ್ತಾ ಈ ರತ್ನ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡುವಂತೆ ನನ್ನ ಸಂಗಡ ಬಾಕರ್ಣ. ಹಾಗಾದರೆ ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ಪರಮ ಭಾಗ್ಯವತಿ ಜನನಿ ಕುಂತಿ ದೇವಿಯು ನನ್ನ ಎತ್ತ ತಾಯಿಯೇ. ಕೃಷ್ಣ, ಇದು ನಿಜವಾಗಿಯೂ ಸತ್ಯ ಸಂಗತಿಯೇ? ಕರ್ಣ, ನೀನು ಆರಾಧಿಸುತ್ತಿರುವ ಆ ಸೂರ್ಯ ದೇವನಾಣೆಗೂ ನಿನ್ನ ಜನ್ಮ ವೃತ್ತಾಂತವು ಸತ್ಯ ಸತ್ಯ ಸತ್ಯ. ನನ್ನ ಭಾಗದ ದುರ್ದೈವವೇ, ನನ್ನನ್ನು ಎಷ್ಟೊಂದು ವಿಧವಾಗಿ ಕಾಡಿರುವೆ ಕೃಷ್ಣ.
ಅಥವಾ ಆ ಪಾಂಡವರು ಇವರೀರುವರಲ್ಲಿ ಯಾರನ್ನು ಆಶ್ರಯಿಸಲಿ, ಯಾರನ್ನು ತ್ಯಜಿಸಲಿ ದಿಕ್ಕೇ ತೋರದಂತಾಗಿದೆಯಲ್ಲ. ಕರ್ಣ ಕರ್ಣ, ಪರಮಾತ್ಮ, ಮನಸ್ಥೈರ್ಯವನ್ನು ನಾಶ ಮಾಡಿಕೊಳ್ಳಬೇಡ. ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ದುಷ್ಕೀರ್ತಿ ಕಳಂಕದಿಂದ ಉದ್ಧಾರ ಮಾಡಿರುವನು. ಈಗ ನೀನು ಯಾರನ್ನು ಆಶ್ರಯಿಸುವೆಯೋ, ಯಾರನ್ನು ತ್ಯಜಿಸುವೆಯೋ ನೀನೇ ನಿರ್ಧಾರ ಮಾಡಿಕೊ. ಕರ್ಣ, ಪರಮಾತ್ಮ, ನಾನು ಬಂದು ಬಹಳ ವೇಳೆ ಆಯಿತು, ನಾನು ಬರಲೇ? ತಮ್ಮ ಚಿತ್ತ. ಕರ್ಣ, ಮತ್ತೊಂದು ವಿಚಾರ ಕರ್ಣ. ನಿನ್ನ ತಾಯಿಯಾದ ಕುಂತಿ ದೇವಿಯು ನಿನ್ನನ್ನು ಕಂಡಾಗಲೆಲ್ಲ ಪರಮಾತ್ಮ, ಆ ಕರ್ಣನಾರು, ಆತನನ್ನು ನೋಡಿದರೆ ನನ್ನ ಹೃದಯದಲ್ಲಿ ಮೊರಕು ಉಂಟಾಗುವುದೆಂದು ಕೇಳುತ್ತಿದ್ದಳು. ಈಗ ತಾನೇ ಆಕೆಗೆ ನಿನ್ನ ವಿಚಾರವನ್ನು ತಿಳಿಸಿ ಬಂದಿರುವೆನು. ನಿನ್ನನ್ನು ನೋಡಲು ಗಂಗಾ ತೀರಕ್ಕೆ ಬರುವಳು. ನಿನ್ನನ್ನು ನೋಡಲು ಸಂತೋಷದಿಂದ ಬರುವ ನಿನ್ನ ತಾಯಿಯ ಮನಸ್ಸನ್ನು ನೋಯಿಸಬೇಡ. ನಾನು ಬಂದು ಬಹಳ ವೇಳೆಯಾಯಿತು, ನಾನಿನ್ನು ಬರಲೇ ಕರ್ಣ? ತಮ್ಮ ಚಿತ್ತ ಪ್ರಭು. ಶ್ರೀಕೃಷ್ಣನು ಎಂದಿಗೂ ಅಸತ್ಯವನ್ನು ನುಡಿಯತಕ್ಕವನಲ್ಲ. ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ಪರಮ ಭಾಗ್ಯವತಿ ಜನನಿ ಕುಂತಿ ದೇವಿಯು ನನ್ನ ಹೆತ್ತ ಮಾತೆಯೇ. ಹೇ ಪಾಪಿಕರ್ಣ, ಪಾಂಡುಪುತ್ರನಾಗಿ ಜನಿಸಿ ಪಾಂಡವರನ್ನು ಕೊಲ್ಲಲು ಹೊರಟುವೆಯ? ಲೋಕೈಕ ವೀರರಾದ ಪಾಂಡವರನ್ನು ನನ್ನ ಕೈಯಾರ ನಾನೇ ಕೊಲ್ಲಲೆ? ಕೊಲ್ಲಲೆ ಪಾಂಡು ಕುಮಾರರಂ ನಾ ಕೊಲ್ಲಲೆ. ದುರದಳ ತಮ್ಮಂದಿರಂ ನಾ ಕೊಲ್ಲುವುದೇ. ಫಲದಾಂ ಬಿಟ್ಟೊಡ ಕೌರವೇಂದ್ರ ಈ ದಾರುಣಿಯ ಸಿರಿ ಸಂಪತ್ತಿ ಬಾಳ್ವನೆ. ಛಲದಿ ಪಾರ್ಥನ ರುಂಡವಂ ತರಿದು, ಛಲದಿ ಪಾರ್ಥನ ರುಂಡವಂ ತರಿದು ಮಸ್ವಾಮಿಗೆ ಮಮ ಸ್ವಾಮಿಗೆ ಆನಂದವಂ ಸಹಿಸಲ್ಕಾಗದೆ ಪಾರ್ಥನ ಘೋರ ಚರಕೆ ನಾ ತುತ್ತಾಗಲೇ ನಾ ಸಾಯಲೇ ವಿಧಿ. ಕರ್ಣ, ನಿಲ್ಲು ಕರ್ಣ, ನಿಲ್ಲು. ಏಕೆ ಈ ದಿನ ಈ ರೀತಿ ಚಿಂತಾಕ್ರಾಂತನಾಗಿರುವೆ? ಈ ದಿನ ರಾಜ್ಯಸಭೆಯಲ್ಲಿ ನಡೆದ ಸಮಾಚಾರವು ನಿನಗೆ ತಿಳಿದಂತಿಲ್ಲ. ಏನು ಶಕುನಿ? ಇದು ನಿಜವೇ ಶಕುನಿ? ನಾನು ನಂಬುವುದಿಲ್ಲ. ನಂಬು ಅಂಗರಾಜ, ನಂಬು. ಕರ್ಣನ ಉದಾರ ಹೃದಯನ್ನು ತಿಳಿದ ಆ ಕೌರವರು ಈ ರೀತಿ ಮಾತನಾಡುವುದರಲ್ಲಿ ಆಶ್ಚರ್ಯವೇನು? ದುರ್ಯೋಧನನಲ್ಲಿ ನಿನಗಿರುವ ಸ್ನೇಹ ರಾಜಭಕ್ತಿಯ ಭರವಸೆಯಿಂದ ಈ ರೀತಿ ಕುವಾಚ್ಯ ಶಬ್ದಗಳನ್ನಾಡಲು ಅವರು ಹಿಂಜರಿಯಲಿಲ್ಲ. ಇದೆಲ್ಲವೂ ಕೇಳಿಸಿದರು ದುರ್ಯೋಧನಿಗೆ. ಕೇಳಿಸಿದರೂ ಸಹ ಸುಮ್ಮನಿದ್ದ. ಕರ್ಣ, ನಿನ್ನನ್ನು ನೋಡಿದರೆ ನನಗೆ ಎಷ್ಟೊಂದು ದುಃಖವಾಗುವುದು ಗೊತ್ತೇ? ಸ್ನೇಹದಲ್ಲಿ ವಂಚನೆಯೇ ಶಕುನಿ? ನಿಜವಾಗಿಯೂ ನನ್ನ ರಕ್ತವೂ ಕುದಿಯುತ್ತಿರುವುದು. ಏನು ಹೇಳಿದರು ಅವರು? ಮರೆಮಾಚದೆ ಹೇಳು ಶಕುನಿ. ಕರ್ಣ, ಕೃಷ್ಣನು ರಾಜಸಭೆಯಿಂದ ಹೊರಹೋದ ಕೂಡಲೇ ಮೂರ್ಛಿತನಾಗಿ ಬಿದ್ದಿದ್ದ ದುರ್ಯೋಧನನು ಹೆಚ್ಚೆತ್ತನು. ಆತನಾಗ ಹಸಿದ ಹೆಬ್ಬುಲಿಯಂತೆ ಆರ್ಭಟಿಸುತ್ತಾ ಕ್ರೋಧದಿಂದ ಬುದ್ಧಿ ಹೋದವನಂತನಾಗಿ ಭೀಷ್ಮ ದ್ರೋಣಾದಿಗಳನ್ನು
ನೀವು ಪಾಂಡವ ಪಕ್ಷಪಾತಿಗಳೆಂದು ನಿಂದಿಸಿದನು. ತದನಂತರ ಎಚ್ಚೆತ್ತು ಪಾಂಡವರೊಡನೆ ಯುದ್ಧಕ್ಕೆ ಸಿದ್ಧರಾಗಿ ಅಂತಲೂ ಸಪ್ತ ಸಾಮಂತರಿಗೂ ಆಜ್ಞೆ ಮಾಡಿದನು. ಕರ್ಣನಿಗೆ ಸೇನಾಧಿಪತ್ಯವನ್ನು ಕಟ್ಟುವ ತನ್ನಿಚ್ಛೆಯನ್ನು ಪ್ರಕಟವಾಗಿ ಹೇಳಿದನು. ಎಲ್ಲವೂ ನಿಶ್ಚಯವಾದಂತೆ ಇತ್ತು. ಆದರೆ ಆಗ ಆ ಭೀಷ್ಮನು ಕುರುಪಿತಾಮಹನು ಏನು ಹೇಳಿದನು? ಅಸೂಯೆಯಿಂದ ಆ ರೀತಿ ಹೇಳಲಾರ. ಆದರೆ ಆತನ ಮಾತಿನಿಂದ ನಿನ್ನ ಸೇನಾಧಿಪತ್ಯದ ಆಸೆಯು ಭಂಗವಾಯಿತು ಕರ್ಣ, ಭಂಗವಾಯಿತು. ಶಕುನಿ, ನಾನು ಯಾವಾಗಲೂ ಸೇನಾಧಿಪತ್ಯಕ್ಕೆ ಆಶೆ ಪಟ್ಟವನಲ್ಲ. ಆದರೆ ಆ ದುರ್ಯೋಧನಿಗೆ ನನ್ನಲ್ಲಿರುವ ವಿಶ್ವಾಸವನ್ನು ಚಲಿಸುವಂತೆ ಮಾಡಿದವರು ಯಾರು? ಕರ್ಣ, ನೀನು ರಥವನ್ನೇರಿ ಕೃಷ್ಣನೊಡನೆ ಓದಿಯಷ್ಟೇ. ಈ ಸಂಗತಿಯನ್ನು ಆ ದುರ್ಯೋಧನನಿಗೆ ಭೀಷ್ಮನು ತಿಳಿಸಿದಂತಿದೆ. ಕೃಷ್ಣನ ಸವಿನುಡಿಗಳಿಗೆ ನೀನು ಎಲ್ಲಿ ವಶನಾದೆಯೇನೋ ಎನ್ನುವ ಸಂದೇಹ ಆ ದುರ್ಯೋಧನನಿಗೆ. ಸಂದೇಹ? ಕುರುಕುಲದರಸರು ಕರ್ಣನ ಸ್ವಾಮಿನಿಷ್ಠೆಯನ್ನು ತಿಳಿದಿರುವರ ದೇವ? ತಿಳಿದಿರುವರು. ಆದರೇನು, ನಿನಗೂ ಮತ್ತು ಕೃಷ್ಣನಿಗೆ ನಡೆದ ಮಾತಿನ ರಹಸ್ಯವನ್ನು ತಿಳಿಯದ ಹೊರತು ನಿನಗೆ ಸೇನಾಧಿಪತ್ಯವನ್ನು ಕಟ್ಟಬಾರದೆಂದು ನಿಶ್ಚಯವಾಯಿತು. ಇದಕ್ಕೆ ಕಾರಣನು ಆ ಭೀಷ್ಮನು ತಾನೆ? ಯಾರಾದರಾಗಿರಲಿ, ಕೆಲವರು ರಾಜಸಭೆಯಲ್ಲಿ ನಿನ್ನನ್ನು ತುಚ್ಛೀಕರಿಸಿ ಮಾತನಾಡಲು ಹಿಂಜರಿಯಲಿಲ್ಲ. ಶಕುನಿ, ಏನು ಹೇಳಿದರವರು? ಶಿವ ಶಿವ, ಆ ದುರ್ವಾಕ್ಯವನ್ನು ನಾನು ನನ್ನ ಬಾಯಿಂದ ನುಡಿಯಲಾರೆ. ಆದರೂ ಯತ್ನವಿಲ್ಲ. ಸೂತ ಕುಲದಲ್ಲಿ ಹುಟ್ಟಿದ ನೀಚನಿಗೆ ಸ್ವಾಮಿ ಭಕ್ತಿಯಲ್ಲಿ ಇಹುದೋ ಎನ್ನುವ ಸಂದೇಹ. ಪೊರೆದಾತನೆ ಜರಿದನೆಂದರೆ ನಾಯೇಗೆ ಜೀವಿಪುದೋ, ನಾಯೇಗೆ ಜೀವಿಪುದೋ. ಪೊರೆದಾತನೆ ಜರಿದನೆಂದರೆ ನಾಯೇಗೆ ಜೀವಿಪುದೋ, ನಾಯೇಗೆ ಜೀವಿಪುದೋ. ಮಾತಾಡಿದರೆ ಇನ್ನೊಂದು ಜನ್ಮದಲ್ಲಿ ಮಾತಾಡಿದರೆ ಮರವಾಗಿ ಹುಟ್ಟಿದರೋ ನರ ಜನ್ಮ ಬೇಡ. ಮರವಾಗಿ ಹುಟ್ಟಿದರೋ ನರ ಜನ್ಮ ಬೇಡ. ರೋಗವಾಗಿ ಜನಿಸಿದರೋ ನರ ಜನ್ಮ ಬೇಡ. ರೋಗವಾಗಿ ಜನಿಸಿದರೋ ನರ ಜನ್ಮ ಬೇಡ. ಪೊರೆದಾತನೆ ಜರಿದನೆಂದರೆ ನಾಯೇಗೆ ಜೀವಿಪುದೋ, ನಾಯೇಗೆ ಜೀವಿಪುದೋ. ಕುಲ ಕುಲವೆಂದು ಎರೆಯುವುದಾದರೆ ನೆಲವು ಯಾವ ಕುಲ ಅರಿವ, ಜಲವು ಯಾವ ಕುಲ. ಕುಲ ಕುಲ ಕುಲವೆಂದು ಎರೆಯುವುದಾದರೆ ನೆಲವು ಯಾವ ಕುಲ ಅರಿವ, ಜಲವು ಯಾವ ಕುಲ.
ಜನಿಸನೆಂದರೆ ಮಾಯೆಗೆ ಜೀವಿಸುವುದು ಮಾಯೆಗೆ ಜೀವಿಸುವುದು ಇನ್ನೊಂದು ಜನ್ಮದಲ್ಲಿ ನಾಯವ ತಾಳಿದರೆ ಇನ್ನೊಂದು ಜನ್ಮದಲ್ಲಿ ನಾಯವ ತಾಳಿದರೆ ಹಲವಾಗಿ ಕೊಟ್ಟಿದರು ನರಜನ್ಮ ಬೇಡ ಹಲವಾಗಿ ಕೊಟ್ಟಿದರು ನರಜನ್ಮ ಬೇಡ ಸುಖವಾಗಿ ಜನಿಸಿದರು ಕೊರದಾತನೆ ಜನಿಸನೆಂದರೆ ಮಾಯೆಗೆ ಜೀವಿಸುವುದು ಮಾಯೆಗೆ ಜೀವಿಸುವುದು ಶಕುನಿ ಕರ್ಣ, ಸೂತ ಕುಲದಲ್ಲಿ ಹುಟ್ಟಿದವರು ರಾಜಭಕ್ತರಾಗಬಾರಬೇಕೆ? ವಿಧಾತನು ಮಾನವ ಜಾತಿಯ ಸದ್ಗುಣಗಳೆಲ್ಲವನ್ನು ಉಚ್ಚ ಕುಲದವರಿಗೆ ಮೀಸಲಿಟ್ಟನು. ಶಕುನಿ, ಈ ಅಪಮಾನದ ಭಾರವನ್ನು ನಾನು ಎಷ್ಟು ದಿನ ಸಹಿಸಲಿ? ಚಿಕ್ಕಂದಿನಲ್ಲಿ ಮಕ್ಕಳು ನನ್ನ ಜೊತೆ ಹಾಡುತ್ತಿರಲಿಲ್ಲ. ನನ್ನನ್ನು ಮುಟ್ಟುವುದೇ ದೋಷವೆಂದು ತಿಳಿದಿದ್ದರು. ನಾನು ಏಕಾಂಗಿಯಾಗಿ ಕಣ್ಣೀರು ಸುರಿಸುತ್ತಾ ನನ್ನ ಹೃದಯದ ವೇದನೆಯನ್ನು ಜಗತ್ಕರ್ತನಲ್ಲಿ ಭಿನ್ನವಿಸಿಕೊಳ್ಳುತ್ತಿದ್ದೆ. ಹೇ ಈಶ್ವರ, ನನ್ನ ಯಾವ ಪಾಪಕ್ಕಾಗಿ ಸೂತ ಕುಲಕ್ಕೆ ತಳ್ಳಿದೆ? ತಿಳಿವು ಮೂಡಿತು, ಹೃದಯದ ಅಂಧಕಾರವೂ ಅರಿಯಿತು. ನನ್ನ ಮಾನಾಪಮಾನಗಳು ಗುಣವನ್ನು ಅವಲಂಬಿಸಿದೆ, ಕುಲವನ್ನಲ್ಲವೆಂದು ನಿಶ್ಚಯಿಸಿದೆ. ನಾನಿಂದು ಅಂಗದೇಹದ ಅರಹು, ಕುರು ಸಾಮ್ರಾಜ್ಯದ ಮಾಂಡಲಿಕ. ಈಗಲೂ ನನ್ನ ಜನ್ಮದ ದುಷ್ಟಭೂತ ನನ್ನನ್ನು ಕಾಡದೆ ಬಿಟ್ಟಿಲ್ಲ. ಪ್ರತಿಷ್ಠಾಪರರಾದ ಆರ್ಯರ ಮಧ್ಯೆ ಈ ಸಂಕಲ್ಪಿತ ಮರ್ಯಾದೆಯನ್ನು ಹೊರದೂಡದ ಹೊರತು ಭಾರತಕ್ಕೆ ನಿಸ್ತಾರವಿಲ್ಲ. ಶಕುನಿ, ಸ್ಥಿರನಾಗು ಕರ್ಣ, ಸ್ಥಿರನಾಗು. ದುರ್ಯೋಧನನು ನಿನ್ನ ಸ್ನೇಹವನ್ನು ನಿರಾಕರಿಸಿದರ ಪ್ರತೀಕಾರ ನಿನ್ನ ಕೈಯಲ್ಲಿರುವುದು. ಅದೇನೆಂದರೆ ಭೀಷ್ಮನು ಯುದ್ಧರಂಗದಲ್ಲಿ ಪರಾಜಿತನಾಗುವವರೆಗೂ ನಾನು ಅಸ್ತ್ರಧಾರಣ ಮಾಡುವುದಿಲ್ಲವೆಂದು ಶಪಥ ಮಾಡು. ಆಗ ತಿಳಿಯಲಿ ಆ ಕೌರವರು ಕರ್ಣನ ಅಸ್ತ್ರ ಕೌಶಲ್ಯವು ಎಂತಹ ಅನರ್ಥಕಾರಿಯಾಯಿತೆಂದು ತಿಳಿಯಲಿ. ಸರಿಯಾಗಿ ಹೇಳಿದೆ ಶಕುನಿ. ಭೀಷ್ಮನು ಯುದ್ಧದಲ್ಲಿ ಪರಾಜಿತನಾಗುವ ತನಕ ನಾನು ಅಸ್ತ್ರಗಳನ್ನು ತೊಡುವುದಿಲ್ಲ. ಇದೇ ನನ್ನ ಶಪಥ. ಶಪಥವೇನು ಪ್ರಾಣಸಖ? ಬಂದು ಎಷ್ಟು ಹೊತ್ತಾಯಿತು? ಬಹಳ ಹೊತ್ತಾಗಲಿಲ್ಲ ಕುರುರಾಜ. ಆದರೆ ಒಂದು ಕ್ಷಣವೂ ನಿಲ್ಲುವ ಪ್ರವೃತ್ತಿ ಇಲ್ಲ. ಪುನಃ ನೋಡುವೆನು. ನಿಲ್ಲು ನಿಲ್ಲು ಕರ್ಣ, ನಿನಗೆಂದು ಸಂತೋಷದ ಸುದ್ದಿ ಇದು. ಕ್ಷಮಿಸು ಮಿತ್ರ. ಆರ್ಯರ ಮಧ್ಯೆ ಪಶುಗಳಂತೆ ಜೀವಿಸುತ್ತಿರುವ ಸೂತ ಕುಲದವರಿಗೆ ಸ್ವಾಮಿ ಇಷ್ಟ ಎಲ್ಲಿಹುದು? ನಿಲ್ಲು ನಿಲ್ಲು ಕರ್ಣ, ನಿಲ್ಲು. ಇದೇನು ಶಕುನಿ, ಈ ದಿನ ಕರ್ಣನ ರೀತಿಯೇ ಬೇರೆ ಆಗಿರುವುದಲ್ಲ. ನಾನು ಬಹುವಾಗಿ ಯೋಚಿಸಿ ಕರ್ಣನನ್ನು ಸೇನಾದಿ ಪಟ್ಟವನ್ನು ಕಟ್ಟಬೇಕೆಂದು ನಿರ್ಧರಿಸಿ ನಾನಿಲ್ಲಿಗೆ ಬಂದೆನು. ಏನು ಕರ್ಣನಿಗೆ ಸೇನಾಧಿಪಟ್ಟವೇ? ಏನು ಅಪಹಾಸ್ಯ ಮಾಡುತ್ತಿರುವೆಯಾ ಸುಯೋಧನ? ಅದೇಕೆ ಶಕುನಿ, ಕರ್ಣನು ವೀರಪುರುಷನಲ್ಲವೇ? ಇರಬಹುದು. ಕರ್ಣನಿಗೆ ಸೇನಾಧಿಪಟ್ಟವನ್ನು ಕಟ್ಟಿದರೆ ಮಹಾರಥಿಕರಾದ ಭೀಷ್ಮ, ದ್ರೋಣ, ಶಲ್ಯ, ಅಶ್ವತ್ಥಾಮರ ಎದುರು ಹಾಕಿಕೊಳ್ಳಬೇಕಾಗುತ್ತದೆ. ಅವರು ಕುಪಿತಗೊಂಡರೆ ನಿನ್ನನ್ನು ತ್ಯಜಿಸಲು ಹಿಂಜರಿಯುವುದಿಲ್ಲ. ಈಗ ತಾನೇ ಕರ್ಣನು ಶಪಥವನ್ನು ಮಾಡಿದನು. ಯುದ್ಧ ರಂಗದಲ್ಲಿ ಭೀಷ್ಮನು ಪರಾಜಿತನಾಗುವವರೆಗೂ ನಾನು ಅಸ್ತ್ರಧಾರಣ ಮಾಡುವುದಿಲ್ಲವೆಂದು ಶಪಥ ಮಾಡಿದನು. ನಿಧಾನವಾಗಿ ಯೋಚಿಸು ಸುಯೋಧನ. ನಿಜ ಮಾವ. ಈಗ ಹಾಗಾದರೆ ಏನು ಮಾಡುವುದು ಶಕ್ತಿ? ಮಾಡುವುದೇನಯ್ಯ, ಭೀಷ್ಮನಿಗೆ ಹೋಗಿ ಸೇನಾಧಿಪಟ್ಟವನ್ನು ಅಲಂಕರಿಸುವಂತೆ ಪ್ರಾರ್ಥಿಸು. ಈಗ ಯುದ್ಧವು ಸನ್ನಿಹಿತವಾಗಿದೆ.
ಚಿಂತಿಸುವ ಸಮಯವಿಲ್ಲ. ಈಗಲೇ ಹೋಗಿ ಭೀಷ್ಮನನ್ನು ನೋಡು. ಹಾಗೇ ಮಾಡುವನು ಮಾವ. ನೀನು ನನ್ನ ಸಂಗಡ ಬಾ ಮಾವ. ಸಿಗಲಂ ಕ್ಷಣದಲ್ಲಿ ಪಾಂಡವರ, ಸಿಗಲಂ ಕ್ಷಣದಲ್ಲಿ ಪಾಂಡವರ. ಎಲ್ಲಿ ಹೋದರೇನು ನಾನು ಉಳಿದನು ಚಕ್ರವರ್ತಿ. ಅವರು ನನ್ನ ಕೆಳಗಿನ ಮರ ಮತ್ತ ದುಳ್ಳ ದುಡ್ಡ ದೋಷರ. ಸಿಗಲಂ ಕ್ಷಣದಲ್ಲಿ ಪಾಂಡವರ. ದುರುಳ ಭೀಮನೊಡಲ ಬೀಳುತ್ತ ಅವನ ಕರುಳ ಬಗೆದು ರಕ್ತ ಕುಡಿಯುತ್ತ ಈ ಕದೆಗೆ ಬಿಡಿದು ನನಗೆ ನುಗ್ಗಿದ ದೇಶನಿ ಸಮರವ ಸಾರೆ. ಆ ದುರುಳ ಬೀಳುತ್ತ ಕರುಳ ಬಗೆದು ರಕ್ತ ಕುಡಿಯುತ್ತ ಈ ಕದೆಗೆ ಬಿಡಿದು ನನಗೆ ನುಗ್ಗಿದ ದೇಶನಿ ಸಮರವ ಸಾರೆ. ಸಲದಿ ನಾಂಗೆರದು ಭರದಿ ನಾಂಗೆರದು ವೈರಿ ಮರ ಮರದ ಮೊದಲು ನಾಂಗೆರದೆ ನಾಂಗೆರದು ಬರದು ನಾಂಗೆರದು ವೈರಿ ಮರ ಮರದ ಮೊದಲು ನಾಂಗೆ ಗೆಲ್ಲುವೆ ಜಯಿಸುವೆ ಗಳಿಸುವೆ ಗೆಲ್ಲುವೆ ಜಯಿಸುವೆ ಫಲ ಫಲಾರೀಗ ಸಿಗಿಬಂ ಕ್ಷಣದಲ್ಲಿ ಪಾಂಡವರ. ಎಲ್ಲಿ ಹೋದರೇನು ಉಳಿಸಲು ದಾನವೇಂದ ನಾನು ನನ್ನ ಕೆಳಗಿನ ಮರ ಮಾತ್ರ ದುಳ್ಳ ದುಡ್ಡ ಚಂದ ಸಿಗಿವೆ. ನಡೆ ನಡೆ ಕುರುಕುಲದ ನರವುಳುವೆ, ನಡೆ ರಣರಂಗದಲ್ಲಾಗುವೆ ನೀನು ಬಲೆ. ನಿಮ್ಮಪ್ಪನ ಮನೆಗೆ ಎಂದು ಎಡಗಾಲನ್ನಿಟ್ಟನೋ ಅಂದೇ ಕಾಗೆ ಹೊಕ್ಕಿದ ಗೂಡಿನಂತಾಯಿತು ಆ ನಿನ್ನ ಅರಮನೆ. ಏನು ಅಧಿಕಾರ? ಅಧಿಕಾರದ ಅಮನಿನಲ್ಲಿ ತೇಲುತ್ತಿರುವ ದುಷ್ಟ ಅಧಿಕಾರ. ಅಧಿಕಾರ 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 ಮತದಿಂದ ಇಕ್ಕಿ ಮೆರೆಯುವೆ ಅಭಿಮನಿಗೆ ಬೆಳೆಯುವ ಬಗ್ಗೆ ನಾನು ಶಿಕ್ಷ ದೋಹೆ ಅತಿಯಾಸೆ ತುಂಬಿಹುದು ನಿನ್ನ ಮನದಲ್ಲೇ, ಅತಿಯಾಸೆ ತುಂಬಿಹುದು ನಿನ್ನ ಮನದಲ್ಲೇ. ನಿನ್ನ ಮೋಸ ಮಾಡ ನಾಶವಿದೆ ನನ್ನ ಮನದಲ್ಲೇ, ನಿನ್ನ ಮೋಸ ಮಾಡ ನಾಶವಿದೆ ನನ್ನ ಮನದಲ್ಲೇ. ದರೆಯಾಳ ಆಸೆ ಇದೆ ನಿನ್ನ ಮನದಲ್ಲೇ, ದರೆಯಾಳ ಆಸೆ ಇದೆ ನಿನ್ನ ಮನದಲ್ಲೇ. ನಿನ್ನ ನಾಶ ಮಾಡ ಮೋಸವಿದೆ ನನ್ನ ಮನದಲ್ಲೇ, ನಿನ್ನ ನಾಶ ಮಾಡ ಮೋಸವಿದೆ ನನ್ನ ಮನದಲ್ಲಿ. ಇದು ನಿನ್ನದು ತಪ್ಪ ಇಲ್ಲ ನನ್ನದು ತಪ್ಪ, ಇದು ನಿನ್ನದು ತಪ್ಪ ಇಲ್ಲ ನನ್ನದು ತಪ್ಪ. ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪ ಗೌರವೇಶ್ವರ, ಆ ಬ್ರಹ್ಮನ ತಪ್ಪ. ಅಧಿಕಾರ 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 ಮದದಿಂದ ಇಕ್ಕಿ ಮೆರೆಯುವೆ ಆ ಭೀಮನಿಗೆ ಬಲಿಯ ನಾನು ನೋಡುವೆ. ನಿಜ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ, ಪಾಪಿ ನಾನು ನೋಡುವೆ. ಗಾಂಡೀವಿ ಹಿಡಿದು ನಿಂತ ವೀರ ಪಾರ್ಥನ, ಗಾಂಡೀವಿ ಹಿಡಿದು ನಿಂತ ವೀರ ಪಾರ್ಥನು ಅನ್ಯಾಯವಾಗಿ ಪ್ರಾಣ ಬಿಡುವ ಸುತ್ತ ಕರ್ಣನ. ಹಯ ಕರ್ಣ, ಅನ್ಯಾಯವಾಗಿ ಪ್ರಾಣ ಬಿಡುವ ಸೋತ ಕರ್ಣನು. ಹಿಡಿದದ್ದು ಹೇಳುವನು ಭೀಮಸೇನನ, ಹಿಡಿದದ್ದು ಹೇಳುವನು ಭೀಮಸೇನನು. ಅವನ ತೊಡೆಯಿಂದ ಸುರಿದು ಬಿಡುವನು, ಅವನ ಗದೆಯಿಂದ ನಿನ್ನ ತೊಡೆಯ ಮುರಿದು ಬಿಡುವೆನು. ಇದು ನಿನ್ನದು ತಪ್ಪ ಇಲ್ಲ ನನ್ನದು ತಪ್ಪ, ಇದು ನಿನ್ನದು ತಪ್ಪ ಇಲ್ಲ ನನ್ನದು ತಪ್ಪ.
ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪ ಗೌರವೇಶ್ವರ, ಆ ಬ್ರಹ್ಮನ ತಪ್ಪ. ಅಧಿಕಾರ 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 ಮದದಿಂದ ಹೆಚ್ಚು ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ, ನಿಜ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ, ಪಾಪೆ ನಾನು ನೋಡುವೆ. ಆತ್ಮೀಯ ಸಜ್ಜನರಿಂದ ಪರಿತ್ಯಜಿಸಲ್ಪಟ್ಟನು. ನನ್ನ ಪತಿಗಳು ನನ್ನನ್ನು ಭೋಗ ವಸ್ತುವಿನಂತೆ ದ್ಯೂತದಲ್ಲಿ ಪಡವಾಗಿಟ್ಟು ಸೋತರು. ಹೇ ದೇವ, ಈ ದ್ರೌಪದಿ ಆಣಿಯಲ್ಲಿ ಇನ್ನು ಏನೇನೆಲ್ಲ ಬರೆದಿರುವೆ ಭಗವಂತ, ಏನೇನೆಲ್ಲ ಬರೆದಿರುವೆ. ಈ ರೀತಿ ಚಿಂತಾಮರ್ಥಳಾಗಿ ನಿಂತಿರುವಳಲ್ಲ ಪ್ರಿಯೋತ್ತಮೆ, ಏಕೆ ಏನಾಗಿತ್ತು? ಈ ರೀತಿ ನಿಷ್ಕಾರಣವಾಗಿ ಅಳುತ್ತಿರುವೆ ಅಲ್ಲ, ಏಕೆ? ನಾನು ನಿಷ್ಕಾರಣವಾಗಿ ಅಳುತ್ತಿಲ್ಲ. ಈ ಪಾಂಚಾಲಿ ಅಳುವಿಗೆ ಒಂದಲ್ಲ 10 ಕಾರಣಗಳಿರುವುದು. ನೀವಾದರೂ ಪುರುಷರು, ಯಾರಾದರೂ ನಿಮ್ಮನ್ನು ಅಪಮಾನಪಡಿಸಿದರೆ ತಕ್ಕ ಪ್ರತಿಕಾರವನ್ನು ಮಾಡುವಿರಿ. ಆದರೆ ಸ್ತ್ರೀಯರ ವಿಚಾರವೂ ಆಗಲ್ಲ. ಅನ್ನ ವಸ್ತ್ರಗಳಿಗಾಗಿ ಪರರನ್ನು ಆಶ್ರಯಿಸಬೇಕು. ತಮ್ಮ ಆತ್ಮಗೌರವವನ್ನು ರಕ್ಷಿಸಿಕೊಳ್ಳಲು ಅನ್ಯರ ಆಶ್ರಯ ಬೇಕು. ಹೇ ದೇವ, ಇಂತಹ ಸ್ತ್ರೀ ಜಾತಿಯನ್ನು ಏತಕ್ಕಾಗಿ ಸೃಷ್ಟಿಸಿದೆ ದೇವ? ಅಳಬೇಡ ಪಾಂಚಾಲಿ, ಅಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನೇಮ. ಬಲ ಸ್ವರೂಪನಾದ ಋಷಿಗಳ ಆಜ್ಞೆ. ಕಟ್ಟಿಕೊಂಡ ಧರ್ಮಪತ್ನಿಯನ್ನು ಜೂಜಿನಲ್ಲಿ ಪಣವಾಗಿಡುವಂತೆ ಋಷಿಗಳು ಆಜ್ಞೆ ಮಾಡಿದರಲ್ಲವೇ? ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ಅಣ್ಣನ ಒಂದು ದಿನದ ಅವಿವೇಕನಿಂದಾದ ನಿಂದನೆಯು ನಮ್ಮನ್ನ ಸಾಯವರೆಗೂ ಬಿಟ್ಟಿದ್ದಲ್ಲ ಪಾಂಚಾಲಿ. ಅಣ್ಣನ ಅಪರಾಧವನ್ನು ಕ್ಷಮಿಸುವಂತೆ ನಾನು ನಿನ್ನನ್ನು ಎಷ್ಟೋ ಸಾರಿ ಬೇಡಿಕೊಳ್ಳಲಿಲ್ಲವೇ? ಹಾಗಿದ್ದು ಹಾಗೆ ಹೋಗಿತ್ತು, ಅದನ್ನು ಮರೆತು ಬಿಡು. ಆದರೆ ಈ ದಿನ ನೀನೇಕೆ ಹೀಗಿರುವೆ? ಅದನ್ನು ನನ್ನೊಡನೆ ತಿಳಿಸಬಾರದೆ? ತಿಳಿಸುವೆನು ಪ್ರಿಯ, ಆದರೆ ಅದರಿಂದಾಗುವ ಪ್ರಯೋಜನವಾದರೂ ಏನು? ನೀವೆಷ್ಟೇ ಆಗಲಿ ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇ? ನಾನೀಗ ಯಾರ ಆಧಾರಕನೂ ಅಲ್ಲ. ಶಾಂತಿ. ಹಾಗಾದರೆ ತಿಳಿಸುವೆನು ಪ್ರಿಯ. ಈ ದಿನ ನಾನು ದೇವಿಯ ದರ್ಶನಕ್ಕೆಂದು ಹಸ್ತಿನಾಂಬೆಯ ಮಂದಿರಕ್ಕೆ ಹೋಗಿದ್ದೇನೆ. ಅಲ್ಲಿಗೆ ಆ ದುರ್ಯೋಧನನ ಪತ್ನಿಯಾದ ಭಾನುಮತಿಯೂ ಸಹ ಬಂದಿದ್ದಳು. ದ್ಯೋತನು 5 ಗ್ರಾಮಗಳನ್ನು ಬೇಡಲು ಹೊರಟಿರುವನು. ಇನ್ನೇನು ಇಷ್ಟರಲ್ಲಿಯೇ ಸಂಧಿ ಆಗುವುದು. ಈಗಲಾದರೂ ಈ ನಿನ್ನ ಬಿಚ್ಚಿದ ಕೇಶರಾಶಿಯನ್ನು ಮುಡಿಗಟ್ಟುವೆ ಅಷ್ಟೇ ಎಂದು ಅಪಹಾಸ್ಯ ಮಾಡಿ ನಕ್ಕಳು ಸ್ವಾಮಿ, ನಕ್ಕಳು. ಏನು?
ಆ ದುರ್ಯೋಧನೊಡನೆ ಪುನಃ ಸಂಧಿಗೆ ಪ್ರಯತ್ನ, ಆ ಕುನ್ನಿ ದುರ್ಯೋಧನ ಸಂಧಿ ಪ್ರಯತ್ನ. ಯಾರು ಯಾರು ರಾಯಭಾರಕ್ಕೆ ಹೋಗಿದ್ದವರು? ಮತ್ತಿನ್ಯಾರು? ನಮ್ಮಣ್ಣನಾದ ಶ್ರೀಕೃಷ್ಣ ಪರಮಾತ್ಮನ. ಗೋಪಿಕಾಂಗನರ ವಿಲಾಸ ವಿದ್ಮರಲ್ಲಿ ಮರ್ತನಾದ ಯದುಪದಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನು ದ್ವಾರಕೆಯಿಂದ ಹಿಂದಿರುಗಿದಾಗಲೇ ಈಗಾಗಬಹುದೆಂದು ತಿಳಿದಿದ್ದೆನು. ಅದರಲ್ಲಿ ಆ ಭಾನುಮತಿಗೆ ಏನೆಂದು ಉತ್ತರವನ್ನು ಕೊಟ್ಟೆ? ಪ್ರಾಣೇಶ್ವರ, ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟೆನು. ಭಾವ್ ಪಾಂಚಾಲಿ ಭಾವ್, ಏನೆಂದು ಉತ್ತರವನ್ನು ಕೊಟ್ಟೆ? ಎಷ್ಟೇ ಆಗಲಿ ನಾನು ನಿಮ್ಮ ಪ್ರಿಯ ಪತ್ನಿ ಅಲ್ಲವೇ? ಬಾಬು ಪ್ರಾಣೇಶ್ವರ, ನಿನ್ನ ಕಟ್ಟಿದ ಮುಡಿಯನ್ನು ಬಿಚ್ಚುವವರೆಗೂ ಈ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟುವುದಿಲ್ಲವೇ ಭಾನುಮತಿ ಎಂದು ಬಹಳ ಚಮತ್ಕಾರವಾದ ಉತ್ತರವನ್ನೇ ಕೊಟ್ಟಿದ್ದೀಯ. ಬಾಬು, ನೀನು ನನ್ನ ಸಂಕಟ ಕದನ ಮಾಡೋದರಲ್ಲಿ ನಿನ್ನ ಚತುರತೆಯನ್ನು ಮುಗಿಸಿದೆ ಎಂದು ತಿಳಿದಿದ್ದೆ. ಚತುರಳು, ಮಹಾ ಚತುರಳು. ಸ್ವಾಮಿ, ನೆನಪಿದೆಯೇ ಪ್ರಿಯ? ಹಿಂದೆ ಒಂದು ದಿನ ಈ ನನ್ನ ಬಿಚ್ಚಿದ ಕೇಶರಾಶಿಯನ್ನು ಕಂಡು ಕುರುಕುಲಾಂತಕ ಕರಾಳ ರಾತ್ರಿ ಎಂದು ಇನ್ನು ಏನೇನು ಹೇಳಿದಿರಿ? ಪುನಃ ನನ್ನ ಬಾಯಿಂದ ಆ ಪ್ರತಿಜ್ಞಾ ವಾಕ್ಯಗಳನ್ನು ಕೇಳಲು ಅಪೇಕ್ಷಿದೆ ಅಲ್ಲವೇ ಪಾಂಚಾಲಿ? ಸಾಕು ಸುಂದರಿ ಸ್ವಾಮಿ, ಬರೀ ಹೇಳುವುದು ಮಾತ್ರವಲ್ಲ, ನುಡಿದಂತೆ ಮಾಡಬೇಕೆಂಬುದೇ ನನ್ನ ಇಚ್ಛೆ. ಬರೀ ಇಚ್ಛಿಸಿದರೆ ಏನಾಗುವುದು? ನೀವೆಷ್ಟೇ ಆಗಲಿ ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇ? ಕೆರಳಿಸಬೇಡ ಪಾಂಚಾಲಿ, ನನ್ನನ್ನು ಕೆರಳಿಸಬೇಡ. ನಾನೀಗ ಯಾರ ಆಜ್ಞಾಧಾರಕನೂ ಅಲ್ಲ. ಶಾಂತಿಯನ್ನು ಬಯಸುವರು ಸಂಧ್ಯಾ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಯುದ್ಧವನ್ನ ಬಲು ಆತುರದಿಂದ ನಿರೀಕ್ಷಿಸುವೆನು. ಧರ್ಮ ಪ್ರಯಾಣನಾದ ವಿಧಿಷ್ಠರನು ದುರ್ಯಾದ ಅನಂತ ಅಪರಾಧಗಳನ್ನು ಕ್ಷಮಿಸಬಹುದು, ಆದರೆ ನಾನು ಮಾತ್ರ ಕ್ಷಮಿಸುವುದಿಲ್ಲ. ನೋಡು ಅಣ್ಣ, ಆಗಲೇ ಭೀಮಸೇನನು ಸಂಧಿಯ ಪ್ರಸ್ತಾಪವನ್ನು ತಿಳಿದು
ಕೆರಳಿದ ಸಿಂಹದಂತೆ ವಿಜೃಂಭಿಸುತ್ತಿರುವನು. ಅವನನ್ನು ಸಮಾಧಾನ ಪಡಿಸಲು ನಿನ್ನ ಹೊರತು ಮತ್ತಾರು ಶಕ್ತರಲ್ಲ. ಅರ್ಜುನ, ಈ ಸಾರಿ ಅವನ ಕ್ರೋಪಕ್ಕೆ ದ್ರೌಪದಿ ಮೂಲ ಕಾರಣವೆಂದು ತೋರುತ್ತಿರುವುದು. ಶ್ರೀಕೃಷ್ಣ ಪರಮಾತ್ಮರು ಹೇಳುತ್ತಿದ್ದರು, ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣ. ಅರ್ಜುನ, ಕೌರವರೊಡನೆ ಯುದ್ಧಕ್ಕಿಂತ ಈ ನನ್ನ ತಮ್ಮನ ಕೋಪವನ್ನು ಶಮನ ಮಾಡುವುದು ನನ್ನಗೊಂದು ಸಾರಿ ದುಸ್ಸಾಹಸವೆನಿಸಿತು. ಭೀಮಸೇನ, ನನ್ನಲ್ಲಿ ಕೋಪವೇ? ಬಿಡು ಕೋಪವ ಮನದಿ ಅನುಜ, ಬಿಡು ಕೋಪವ ಮನದಿ. ಸಹೋದರ, ಬಿಡು ಕೋಪವ ಮನದಿ ಅನುಜ, ಬಿಡು ಕೋಪವ ಮನದಿ. ಹುಡುಗಿ ಸಮರ ಬಯಸುವುದನ್ನು ನನ್ನಲ್ಲಿ ಕೋಪವೇ? ಪಾಂಚಾಲಿ, ಮಾನಿನಿ ಮನದ ವೇದನೆ ಸಮಯ ಮಾನಿನಿ ಮನದ ವೇದನೆ ಸಮಯ
ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರುವನು? ಈ ಬಿರುಗೋದಲು ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ಕೊಡುವುದಿಲ್ಲವೇನು? ಅಣ್ಣ ಧರ್ಮನಂದನ, ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದೆ. ಈಗ ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನನ ಸಮ್ಮುಖದಲ್ಲಿ ನಿನಗೊಂದು ಮಾತನ್ನು ತಿಳಿಸಬೇಕೆಂದಿದ್ದೆನು. ಈಗ ನಿಮ್ಮಿಬ್ಬರ ಸಮ್ಮುಖದಲ್ಲಿ ಈಗಲೇ ತಿಳಿಸಿಬಿಡುವನು. ಈ ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು. ಅರ್ಜುನನ ಅನುಭವಿಸಬಹುದು, ನಕುಲ ಸಹದೇವರು ಸುಮ್ಮನಿರಬಹುದು. ಆದರೆ ಈ ದಾಸ್ಯ ವೃತ್ತಿಯನ್ನು ನಾನು ಪಾಂಡವರ ಕಳಂಕವೆಂದು ಭಾವಿಸುವೆನು. ಕಂಡವರ ಮನೆ ಬಾಗಿಲಲ್ಲಿ ಸಂಧಿ ಯಾಚನೆ ಮಾಡಲು ಆ ಪಾಂಡು ರಾಜೇಂದ್ರನು ನಮ್ಮನ್ನ ಪುತ್ರನಾಗಿ ಪಡೆಯಲಿಲ್ಲ. ಈ ಅಪಮಾನವು ನಿನಗೆ ಸಹ್ಯವಾಗಿ ಕಾಣಬಹುದು. ಅರ್ಜುನನ ಅನುಭವಿಸಬಹುದು, ನಕುಲ ಸಹದೇವರು ಸುಮ್ಮನಿರಬಹುದು. ಆದರೆ ಈ ದಾಸ್ಯ ವೃತ್ತಿಯನ್ನು ನಾನು ಪಾಂಡವರ ಕಳಂಕವೆಂದು ಭಾವಿಸುವೆನು. ನಾನು ಮತ್ತು ಈ ನನ್ನ ಗದೆ ಇವೆರಡೇ ಸಾಕು. ಇಡೀ ಗುರುಕುಲವನ್ನೇ ಸಮೂಲನಾಗಿ ನಾಶ ಮಾಡಬಹುದು. ನೀವು ನಿಶ್ಚಿಂತರಾಗಿ ಸಂಧ್ಯಾ ಪ್ರಸ್ತಾಪವನ್ನು ಮಾಡುತ್ತೀರಿ. ನಾನು ನನ್ನ ಪ್ರತಿಜ್ಞೆಯಂತೆ ನಡೆಯುವೆನು. ನಿಲ್ಲು ಪ್ರಿಯ ಸಹೋದರ, ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನ್ನಲ್ಲಿಲ್ಲ. ಕೋಪ ಮಾಡಬೇಡ ಅಣ್ಣ. ಧರ್ಮಜನು ನಮಗಿಂತ ಹಿರಿಯವನು. ಆತನ ಇಚ್ಛೆಗೆ ವಿರುದ್ಧವಾಗಿ ಯುದ್ಧವನ್ನು ಪ್ರಾರಂಭಿಸುವುದು ನಮಗೆ ಅನುಚಿತ. ಏನು ಹೇಳುವೆ ಪಾಂಚಾಲಿ? ಧರ್ಮವೆಂದು ಹಂಬಲಿಸುತ್ತಾ ಕ್ಷತ್ರಿಯರ ಧರ್ಮವೇನೆಂಬುದನ್ನು ಮರೆತಿರುವುದು ಉಚಿತವಲ್ಲವೇ? ಪಾಂಚಾಲಿ, ಯುದ್ಧದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯರ ಕರ್ತವ್ಯ. ಯುದ್ಧವು ಎಂಥ ಘೋರ ಕರ್ಮವೆಂಬುದನ್ನು ನೀನು ತಿಳಿದಿಲ್ಲ. ನಾವು ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ಮುಂದೆ ಆಗುವ ವಿಚಾರಕ್ಕೆಲ್ಲ ದುಃಖಿಸಬೇಕಾಗಿದ್ದು. ಅದಕ್ಕಾಗಿ ಅಲ್ಲವೇ ಸಂಧಿಗಾಗಿ ನಾನು ಇಷ್ಟೊಂದು ಪ್ರಯತ್ನಿಸುತ್ತಿರುವುದು. ರಾಜೇಂದ್ರ, ದಾಮ್ಯರನ್ನು ಸಂಧಿಗಾಗಿ ಕಳುಹಿಸಲು ಮದುವೆ ಔತಣವಲ್ಲ ಎಂದು ಹೇಳಿ ಕಳುಹಿಸಿದ. ಅದರ ಪರಿಜ್ಞಾನವು ನಿಮಗೆ ಇಲ್ಲದೆ ಹೋಯಿತು. ಪುನಃ ನಮ್ಮಣ್ಣನಾದ ಶ್ರೀಕೃಷ್ಣ ಪರಮಾತ್ಮನನ್ನು ಸಂಧಿಗಾಗಿ ಕಳಿಸಿದಿರಲ್ಲ ಎಂಬುದೇ ನನ್ನ ಚಿಂತೆಯಾಗಿರುವುದು. ಇದೇನಿದು ಕೋಲಾಹಲ? ಅರ್ಜುನ, ನಾನಿನ್ನು ಹೊರಡುವೆನು. ಈ ಸಂಧ್ಯಾ ಫಲಗಳನ್ನು ಕೇಳುವುದರಿಂದ ನನಗೆ ಯಾವ ಪ್ರಯೋಜನವೂ ಇಲ್ಲ. ನಿಮ್ಮ ಅಪೋಷದ ವರ್ತನೆ ಪುನಸ್ಕಾರವು ನಿಮಗೆ ಇರಲಿ. ಪ್ರತಿಜ್ಞೆಯಂತೆ ನಡೆಯುವ ಸ್ವಾತಂತ್ರ್ಯ ಮಾತ್ರ ನನಗಿರಲಿ. ಸ್ವಲ್ಪ ನಿಲ್ಲಿ ಸ್ವಾಮಿ. ಅದು ನೋಡಿ, ಯದುಪತಿಯ ನಗನಗುತ್ತಾ ಇತ್ತ ಕಡೆ ಬರುತ್ತಿರುವರು. ಅವರಿಂದ ರಾಜ್ಯಸಭೆಯ ವರ್ತಮಾನ ಈ ತಂಗಿಯ ಪ್ರಣಾಮಗಳನ್ನು ಸ್ವೀಕರಿಸೋಣ. ತಂಗಿ, ನಿನಗೆ ಮಂಗಳವಾಗಲಿ. ಪರಮಾತ್ಮ, ಈ ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸಿ. ಪಾಂಡುಪುತ್ರರೇ, ನಿಮಗೆ ಮಂಗಳವಾಗಲಿ. ವಾಸುದೇವ, ನಂದು ಅದೇ. ಭೀಮಸೇನ, ನಿನಗೂ ಮಂಗಳವಾಗಲಿ. ಪರಮಾತ್ಮ, ದೇವಕಿ ವರನಂದನ ಭಾವಜನಯನ ನಮಿತೆ ಮಾಧವ, ದೇವಕಿ ವರನಂದನ.
ಹೋದ ಕಾರ್ಯವೇನಾಯಿತು? ಹೋದವರ್ಯಾರು? ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿಯೇ ನಡೆಯಿತು. ಭೀಷ್ಮ ದ್ರೋಣಾದಿಗಳು ನನ್ನನ್ನು ಬಹುವಾಗಿ ಸನ್ಮಾನಿಸಿದರು ಮತ್ತು ರಾಜ್ಯಸಭೆಯಲ್ಲಿ ಸ್ವಾಗತಿಸಿ ವಿಧ ವಿಧವಾಗಿ ಉಪಚರಿಸಿದರು. ಸಂಧಿಯ ವಿಚಾರವೂ ನಡೆಯಿತಷ್ಟೇ? ಓಹೋ, ನಡೆಯಿತು. ಪಾಂಚಾಲಿ, ನಾನಿನ್ನು ಹೊರಡುವೆನು. ಈ ಸಮಸ್ಯೆ ಮಾತುಗಳು ನನಗೆ ಬೇಡ. ಅವರ ಇಚ್ಛೆಯಂತೆ ಅವರು ನಡೆಯಲಿ. ನನಗೆ ತೋರಿದ್ದನ್ನು ನಾನು ಮಾಡುವೆನು. ಸ್ವಲ್ಪ ನಿಲ್ಲಿ ಸ್ವಾಮಿ. ನಮ್ಮಣ್ಣನ ಮಾತುಗಳೆಲ್ಲವೂ ಮುಗಿದ ನಂತರ ನೀವು ಮಾತನಾಡುವಿರಿ. ನಿಮ್ಮಣ್ಣನ ಮಾತು ಮುಗಿಯೋದ್ರಲ್ಲಿ ನನ್ನ ತಾಳ್ಮೆ ಮುಗಿಯುವುದು. ಪರಮಾತ್ಮ, ಸಭೆಯಲ್ಲಿ ಏನೇನು ನಡೆಯಿತು? ನಾನು ನಿರೀಕ್ಷಿಸಿದಂತೆ ಎಲ್ಲವೂ ಸಮರ್ಪಕವಾಗಿಯೇ ನಡೆಯಿತು. ನಾನಿನ್ನು ತಡೆಯಲಾರ ರುಕ್ಮಿಣಿಪತಿ. ಈ ಸಮಸ್ಯೆ ಮಾತುಗಳು ನನಗೆ ಬೇಡ. ಅಗ್ರಸನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿ ಆಗಿದೆ. ನಾನು ಹೋಗಿದ್ದು ಅದಕ್ಕಾಗಿಯೇ ಅಲ್ಲವೇ? ಕೃಷ್ಣ, ಈಗ ತಿಳಿಯಿತು ನಿನ್ನ ಅಭಿಮತ. ಅಜ್ಞಾತ ವಾಸದ ನೆಪದಿಂದ ಅರ್ಜುನನ ಬಲ ತೊಟ್ಟನು. ಈ ಸಂಧಿ ಹೆಸರಿನಲ್ಲಿ ನಮ್ಮೆಲ್ಲರಿಗೂ ಬಲ ತೊಡಿಸಲು ಹೊರಟಿರುವೆಯಾ? ಹೇ ಯಾದವಾಗ್ರಣಿ, ಈ ಪಾಂಡುಪುತ್ರರ ಮೇಲೆ ನಿನಗಿಷ್ಟೊಂದು ಆಕ್ರೋಶವೇಕೆ? ಭೀಮಸೇನ, ನಿನಗೆ ಇಷ್ಟೊಂದು ಆಕ್ರೋಶವೇಕೆ? ಸಾವಧಾನದಿಂದ ನನ್ನ ಮಾತನ್ನು ಸಂಪೂರ್ಣವಾಗಿ ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿದೆ ಎಂದು ನಾನು ಹೇಳಲಿಲ್ಲವೇ? ಈ ಸ್ವಾಭಿಮಾನ ಶೂನ್ಯವಾಗುವ ಸಂಧಾನವೊಡನೆ ಈ ಪ್ರಚಂಡ ಭೀಮನಿಗೆ ಅದೆಂತಹ ಸಂಬಂಧ ಇರುವುದು? ಅತ್ಯಂತವಾದ ನಿಕಟವಾದ ಸಂಬಂಧವಿರುವುದು. ಪರಮಾತ್ಮ, ಮುಂದೇನಾಯಿತು? ರಾಜ್ಯಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದನು. ಅವರೆಲ್ಲರೂ ಒಪ್ಪಿದರು. ಯಾರು ಒಪ್ಪಿದರು? ಭೀಷ್ಮ, ದ್ರೋಣ ಮುಂತಾದವರು. ಇನ್ನು ನನಗೆ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ಕೇಳಬೇಕೆಂದು ನಿನ್ನ ಇಚ್ಛೆ ಆಗಿತ್ತು. ಅದನ್ನು ಸಾಧಿಸಿದ ಕೃಷ್ಣ. ಸಹೋದರರೇ, ನಾನಿನ್ನು ಹೊರಡುವೆನು. ಈ ಅಪೌರುಷದ ವರ್ತನೆ ಪುನಸ್ಕಾರವು ನಿಮಗೆ ಇರಲಿ. ಪ್ರತಿಜ್ಞೆಯಂತೆ ನಡೆಯುವ ಸ್ವಾತಂತ್ರ್ಯ ಮಾತ್ರ ನನಗಿರಲಿ. ಯಾಗ್ರಶೈನಿ, ನೀನು ನಿರಾಶರಾಗಬೇಡ. ಈ ಭೀಮನು ಬದುಕಿದ್ದರೆ ನಿನ್ನ ಸೇಡನ್ನು ತೀರಿಸುವೆನು. ನಿಲ್ಲಯ್ಯ, ನೀನು ನಿಜವಾಗಿಯೂ ಇಡಂಬಾಪತಿಯೇ ಸರಿ. ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸೆಯನ್ನು ಆಳುವುದು ಹೇಗೆ ಸಾಧ್ಯ? ಸ್ವಲ್ಪ ಸಮಾಧಾನವನ್ನು ತಂದುಕೊಂಡು ನನ್ನ ಮಾತನ್ನು ಸಂಪೂರ್ಣವಾಗಿ ಕೇಳು. ಕೃಷ್ಣ, ಸುಮ್ಮನೆ ನನ್ನನ್ನು ಕಾಡಬೇಡ. ಈ ಸಂಧ್ಯಾ ಸುದ್ದಿಯು ನನಗೊಪ್ಪದು. ನಿನಗೆ ಒಪ್ಪು ವಿಚಾರ ಹೊಂದಿರುವುದು ಭೀಮಸೇನ. ಆ ದುರ್ಯೋಧನನು ನಿನಗೊಂದು ಸಂದೇಶವನ್ನು ಕಳಿಸಿರುವನು. ದುರ್ಯೋಧನನ ಸಂದೇಶ? ಆ ಕುನ್ನಿ ದುರ್ಯೋಧನನ ಸಂದೇಶ. ಅದರ ಉದ್ದೇಶ ಸಂಧಿಯಲ್ಲ ಕೃಷ್ಣ. ಬೇಗ ಹೇಳು, ಏನು ಆ ಸಂದೇಶ? ಅದನ್ನು ಕೇಳುವ ಮೊದಲು ನೀನು ನನ್ನ ಬಳಿಯಲ್ಲಿ ಕೈಕಟ್ಟಿ ಕುಳಿತುಕೊಳ್ಳಬೇಕು. ಆಗ ನಿನಗೆ ಪ್ರಿಯವಾದ ಸಂದೇಶವನ್ನು ಕೇಳುವೆನು. ಇಲ್ಲ, ನಿಂತಿದ್ದಲ್ಲ ಹೇಳು. ಏನು ಆ ಸಂದೇಶ? ನೀನು ಕುಳಿತುಕೊಳ್ಳದ ಹೊರತು ನಾನು ಹೇಳುವುದಿಲ್ಲ. ಈ ಪರ್ಯಾಸ ಬೇಕೆ ಕೃಷ್ಣ? ನನ್ನ ಕಂಡರೆ ನನಗೆ ಅಷ್ಟೊಂದು ಭಯವಾಗುವುದಯ್ಯ. ನಿನ್ನ ಗದೆಯನ್ನು ಸ್ವಲ್ಪ ದೂರವಾಗಿಡು. ನನ್ನ ಪಾರ್ಶ್ವದಲ್ಲಿ ಹೀಗೆ ಕುಳಿತುಕೋ. ಆಗ ನಿನಗೆ ಪ್ರಿಯವಾದ ಸಂದೇಶವನ್ನು ಹೇಳುವೆನು. ಇದೋ ನಿನ್ನ ಅಪೇಕ್ಷೆಯಿಂದ ಕುಳಿತುಕೊಳ್ಳುವೆನು. ಈಗಲಾದರೂ ಹೇಳು. ನೀನು ಕೋಪ ಮಾಡುವುದಿಲ್ಲವಷ್ಟೇ? ಅದು ಆಗಲಿ. ಹಾಗಾದರೆ ನೀನು ನನ್ನ ಬಂದಿ. ಕ್ಷಣಕಾಲ ಮಾತ್ರ. ಅರ್ಜುನ, ಪರಮಾತ್ಮ, ಈ ಗದೆಯನ್ನು ಸ್ವಲ್ಪ ಕ್ಷಣಕಾಲ ಹಿಡಿದಿರು. ಹಾ, ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಈ ಗದೆಯನ್ನು ಕ್ಷಣಕಾಲ ಹಿಡಿದಿರು. ಯಾಜ್ಞಸೇನಿ, ಸಮೀಪಕ್ಕೆ ಬಾ. ನಾನು ಹೇಳಿದಂತೆ ಮಾಡಬೇಕು ಕಂಡ್ಯ. ನಿನ್ನ ಮಾತನ್ನಿಂದಾದರೂ ನಾನು ಮೀರಿರುವೆನೇನು? ಅಗ್ಗತಮ್ಮನ ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಈ ಹಗ್ಗದಿಂದ ನಿನ್ನ ಪೈತಿಯ ಕೈಗಳನ್ನು ಭದ್ರವಾಗಿ ಬಂಧಿಸು. ಅಣ್ಣ, ಇದೇನು ಪರಿಹಾಸ್ಯವೇ? ಇದು ಪರಿಹಾಸ್ಯವಲ್ಲ ಸಹೋದರಿ. ಶತ್ರುಗಳ ಎಡೆಮುರಿಯನ್ನು ಬಿಡಿಸುವುದರಲ್ಲಿ ನೀನು ಮಹಾಪಂಡಿತೆಯಂತೆ. ಹಾಗೆ ಈ ನಿನ್ನ ಬಂಡ ಗಂಡನ ಕೈಗಳನ್ನು ಕಟ್ಟಲು ಬರುವುದೇನೋ ನೋಡು. ಕೃಷ್ಣ, ಭೀಮಸೇನ, ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಪಾಂಚಾಲಿ, ಕೃಷ್ಣನು ಹೇಳಿದಂತೆ ನನ್ನ ಕೈಗಳನ್ನು ಬಂಧಿಸು. ಹಬ್ಬ, ಈಗ ಸಮಾಧಾನವಾಯಿತು.
ಈಗ ಕೇಳಿರಿ ಎಲ್ಲರೂ. ಕುಂತಿ ಕುವರರೇ ಸಂತಸದಿಂದ ಪೇಳುವ ವಿಚಾರವ ತಾಳ್ಮೆಯಿಂದ. ಕುಂತಿ ಕುವರರೇ ಸಂತಸದಿಂದ ಪೇಳುವ ವಿಚಾರವ ತಾಳ್ಮೆಯಿಂದ. ಸಂಧಿಗಾಗಿ ನಾನು ಪಟ್ಟ ಶ್ರಮವ ಸಭೆಯಲ್ಲಿಂದು ಕೂಡ ಮೋಮಗೈದರು ಪೇಳುವ ವಿಚಾರವ ತಾಳ್ಮೆಯಿಂದ. ಸೋದರ ಭಾವವ ತೊರೆದು ಗೌರವರು ಭೇದವ ನಿಲ್ಲಿಸಿದರು. ಓದವ ಕಾರಿದರು. ಸೋದರ ಭಾವವ ತೊರೆದು ಕೌರವರು ಭೇದವ ನಿಲ್ಲಿಸಿದರು. ನೀಮೊಳು ಓದವ ಕಾರಿದರು. ಚಲವ ಬಿಡದೆ ಚಲವ ಕೊಡನೆಂದು ಗರ್ಭದಿ ಮೆರೆದು ಇದು. ಚಲವ ಬಿಡದೆ ಚಲವ ಕೊಡನೆಂದು ಗರ್ಭದಿ ಮೆರೆದು ಹಿರಿಯರ ತೆರಿದು ಮುನಿಯ ತಲೆಯಂತೆ ವಂಚಿಸಿ ವಂಚಿಸಿ ಪಾಶದಿ ವಂದಿಸಲನುವಾದರು. ಈಗ ಎಲ್ಲರೂ ನನ್ನ ಮಾತನ್ನು ಕೇಳಿರಿ. ಯಾಜ್ಞಸೇನಿ, ಭೀಮಸೇನ, ಧರ್ಮನಂದನ, ಕಿರೀಟಿ, ಈಗ ಎಲ್ಲರೂ ನನ್ನ ಮಾತನ್ನು ಸಂಪೂರ್ಣವಾಗಿ ಕೇಳಿರಿ. ಈ ಭೀಮನನ್ನು ಬಂಧಿಸಿರುವ ಹಗ್ಗವು ಈ ದಿನ ದುರ್ಯೋಧನ ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಅನುವಾಗಿತ್ತು. ಕಾರ್ಯವನ್ನು ಮಾಡಿದವರು ಏನು ಹೇಳಿದೆ ಕೃಷ್ಣ? ಹೇಳಿದ್ರೆ ಸ್ವಾಮಿ ಆರಿ ಪರಿತೈತವ ಆರಿ ಪರಿತೈತವ ಗುರುಳನವನಾರಿ ಪರಿತೈತವ ಅವನಾರಿ ಪರಿತೈತವ ಉಲ್ತಮಗಳನ್ನ ಮಾನವ ಬಂದಿಲ್ಲ ಉಲ್ತಮಗಳನ್ನ ಮಾನವ ಬಂದಿಲ್ಲ ಆರಿ ಪರಿತೈತವ ಗುರುಳನವನಾರಿ ಪರಿತೈತವ ಅವನಾರಿ ಪರಿತೈತವ. ಏನು ಹೇಳಿದೆ ಕೃಷ್ಣ? ಈ ಹಗ್ಗದಿಂದ ಬಂಧಿಸಲ್ಪಿಸಿದರೆ ಯಾರು ಯಾರು ಆ ದುರಾತ್ಮರು? ಮತ್ತಿನ್ಯಾರು? ದುರಾಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ದುರಾಚಾರಿಯಾದ ಅವನ ತಮ್ಮ ದುಶ್ಯಾಸನನು ನಡೆಸಿದನು. ಇಂಥ ಸಾಹಸವು ಅವರಿಂದಲ್ಲದೆ ಮತ್ತಾರಿಗೆ ಸಾಧ್ಯ? ಯಾಗ್ರಶೈಲಿ, ನನ್ನ ಕೈಗಳನ್ನು ಬಿಚ್ಚು. ಈ ನೀಚ ಕೃತ್ಯದಿಂದ ಆ ದುರ್ಯೋಧನ ದುರಾಭಿಮಾನವು ಸೂತ್ರವನ್ನು ಮುಟ್ಟಿತು. ನಮ್ಮ ಪ್ರಿಯ ಬಂಧುವಾದ ಶ್ರೀಕೃಷ್ಣನನ್ನ, ಪಾಂಡವರ ರಾಯಭಾರಿಯನ್ನ, ಯಾದವಾಗ್ರಣಿಯನ್ನ, ಆ ಕುನ್ನಿ ಕೌರವನು ಈ ರೀತಿ ಅಪಮಾನ ಪಡಿಸಿದನೆ. ಧನಂಜಯ, ಅಗ್ರಜ, ಇದಕ್ಕೆ ನಿಮ್ಮ ಉತ್ತರವೇನು? ಇಷ್ಟು ಮಾತ್ರವಲ್ಲ ಭೀಮಸೇನ, ದುರ್ಯೋಧನನು ಸಂಧಾನಕ್ಕೆ ಕೊಟ್ಟ ಉತ್ತರವನ್ನು ಕೇಳಿರಿ. ಅವನು 5 ಬಾರು ಭೂಮಿಯನ್ನು ಕೊಡಲು ಸಮ್ಮತಿಸಲಿಲ್ಲ. ನೀವು ಸಂಧಿಯನ್ನು ಅಪೇಕ್ಷಿಸುವುದಾದರೆ ಅದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಆಸ್ಥಾನದಲ್ಲಿ, ವೀರ ರಥಿಕರ ಘೋಷದಲ್ಲಿ ದೊರಕುವುದಂತೆ. ಈ ಸಂದೇಶಕ್ಕೆ ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ಪರಮಾತ್ಮ, ನನ್ನ ಪ್ರಯತ್ನಗಳೆಲ್ಲವನ್ನು ವಿಫಲವನ್ನಾಗಿ ಮಾಡಿ ನನ್ನ ಮುಂದೆ ಬಂದು ನಿಂತಿದೆ ಯುದ್ಧ. ಪರಮಾತ್ಮ, ನೀವು ತಿಳಿದಿರುವೆ, ನಾನು ಎಂದಿಗೂ ಯುದ್ಧವನ್ನು ಅಪೇಕ್ಷಿಸಿದವನಲ್ಲವೆಂದು, ಸಂಧಿಗಾಗಿ ಸರ್ವ ಪ್ರಯತ್ನವನ್ನು ನಡೆಸಿದೆನೆಂದು. ಯಾಗ್ರಶೈನಿ, ನನ್ನ ಕೈಗಳನ್ನು ಬಿಚ್ಚು. ಅಗ್ರಜ, ನನ್ನ ಕೈಗಳನ್ನು ಬಿಚ್ಚು. ಧನಂಜಯ, ಬಿಚ್ಚು ನನ್ನ ಕೈಗಳನ್ನ. ಮುರಳೀಧರ,
ನೀನೇ ನನ್ನ ಕೈಗಳನ್ನು ಬಂಧಿಸಿರುವೆ, ನೀನಾದರೂ ಬಿಚ್ಚು. ಏನು, ನೀನು ಬಿಚ್ಚುವುದಿಲ್ಲವೇ? ಬೇಡ ಬೇಡ, ನನ್ನ ಕೈಗಳನ್ನು ನಾನೇ ಬಿಚ್ಚುತ್ತೇನೆ. ಎಲ್ಲಿ ನನ್ನ ಮನೆ? ಈಗ ಕೇಳಿರಿ ನನ್ನ ಶಬ್ದವನ್ನ. ಆ ದಿನ ದುರ್ಯೋಧನ ಒಡ್ಡಾಲಕದಲ್ಲಿ ನಮ್ಮ ದುರ್ದೈವ ಗೌರ್ಯದ ಪರಮಾತ್ಮನ್ನು ಮುಟ್ಟಿದಾಗ ಮುದ್ದ ಕೇಶಾಗಿ ಕಣ್ಣೀರಿಡುತ್ತಾ ನಿಂತಿದ್ದ ಪಾಂಚಾಲಿ ರಾಜನಂದನ ಸಮ್ಮುಖದಲ್ಲಿ ನಾನು ಈ ಪ್ರತಿಜ್ಞೆ ಮಾಡುವೆನು. ನಾನು ವಾಯುದೇವರ ಅಂಶದಿಂದ ಜನಿಸಿದ್ದ ನಿಜವಾಗಿದ್ದರೆ, ಆ ವೀರಮಾತೆಯಾದ ಕುಂತಿ ದೇವಿಯ ಸ್ಥಳವನ್ನು ಮಾಡಿದ ಸತ್ಯವಾಗಿದ್ದರೆ, ಆ ದುರ್ಯೋಧನ 99 ಮಂದಿ ಸಹೋದರರನ್ನು ಚೆಂಡಾಡಿ ಆ ದುರುಳ ದುಶ್ಯಾಸನ ವಾಸ್ತು ಸ್ಥಳವನ್ನು ಬಗೆದು ಅವನ ಗುಂಡಿಗೆ ಬಿಸಿ ರಕ್ತದಿಂದ ಈ ನಮ್ಮ ಪಾಂಚಾಲಿಯ ಬಿರುಮುಡಿಯನ್ನ ನೆನಸಿ ಕಟ್ಟದ ಹೋದರೆ ನನಗೆ ಅತಿ ಭಯಂಕರವಾದ ನರಕ ಪ್ರಾಪ್ತಿಯಾಗಲಿ.